ನಮಸ್ಕಾರ. ನಾನು ಡಾಕ್ಟರ್ ಪಲ್ಲವಿ ಸರ್ಜಿ ಉತ್ಕರ್ಷ್. ಇವಳು ನನ್ನ ಮಗಳು ದಿವಾ ಉತ್ಕರ್ಷ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಸ್ ಎ ಡಾಕ್ಟರ್ ಮತ್ತು ಆಸ್ ಎ ಯೋಗ ಪ್ರಾಕ್ಟೀಷನರ್ ಚರ್ಮದ ಆರೋಗ್ಯಕ್ಕಾಗಿ ಯಾವ ಆಸನಗಳನ್ನು ಮಾಡಬಹುದು ಅದನ್ನು ತಿಳಿದುಕೊಳ್ಳೋಣ. ದೇಹದಲ್ಲಿ ಒಂದು ಬಿಗ್ಗೆಸ್ಟ್ ಅಥವಾ ಲಾರ್ಜೆಸ್ಟ್ ಆರ್ಗನ್ ಅಂತ ಹೇಳಿದ್ರೆ ಸ್ಕಿನ್. ಮೊದಲು ಕಾಣಿಸೋದು ಯಾವರ ನೋಟಕ್ಕೆ, ನಮ್ಮ ಒಳಗಿರ್ತಕ್ಕಂತಹ ಈ ಆರ್ಗನ್ಸ್ಗಳು ಕಾಣಿಸ್ದಲೇ ಇರಬಹುದು, ಆದರೆ ಎಲ್ಲರ ನೋಟಕ್ಕೆ ಕಾಣಿಸುವಂಥದ್ದು ಚರ್ಮ. ಈ ಚರ್ಮದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದು ಹೇಗೆ ಈ ಆಸನಗಳ ಮೂಲಕ ಬನ್ನಿ ತಿಳಿದುಕೊಳ್ಳೋಣ. ಮೊದಲಿಗೆ ವಿ ವಿಲ್ ಡೂ ಸರ್ವಾಂಗಾಸನದ ಕೌಂಟರ್ ಪೋಸ್ ಅಂತ ಹೇಳಿ ಕರೀತೇವೆ. ಹಲಾಸನ ಮತ್ತು ಮತ್ಸ್ಯಾಸನ. ಲೆಟ್ಸ್ ಡೂ ಇಟ್. ದಿವಾ ಕ್ರಾಸ್ ಶವಾಸನದಲ್ಲಿ ಮಲಗಿಕೊಳ್ಳಿ. ಅಂಗೈಗಳು ದೇಹದ ಹತ್ತಿರವಿರಲಿ. ಎರಡೂ ಕಾಲುಗಳನ್ನು ಜಾಯಿನ್ ಮಾಡಿ. ರಿಲ್ಯಾಕ್ಸ್ ಶೋಲ್ಡರ್ಸ್, ಹಿಪ್ಸ್, ಆಂಕಲ್ಗಳನ್ನು ರಿಲ್ಯಾಕ್ಸ್ ಮಾಡಿ. ಸರ್ವ ಅಂಗಾಸನಗೆ, ಶೋಲ್ಡರ್ ಸ್ಟ್ಯಾಂಡ್ಗೆ ಯಾವ ರೀತಿ ನೀವು ಮೇಲೆ ಬಂದ್ರೋ ಎರಡೂ ಕಾಲುಗಳನ್ನು ಮೇಲೆ ಮಡಚಿ ಮೇಲಕ್ಕೆ ಎತ್ತಬೇಕು ಉಸಿರಾಟದ ಮೂಲಕ. ಆ ನಂತರ ಒಂದು ಕಾಲನ್ನು ನಾವು ತಲೆಯ ಹಿಂಭಾಗಕ್ಕೆ ಡ್ರಾಪ್ ಮಾಡ್ತೇವೆ. ಕಂಫರ್ಟಬಲ್ ಆಗಿ ಇದ್ರೆ ಎರಡೂ ಕಾಲನ್ನು ಕೂಡ ನಾವು ತಲೆಯ ಹಿಂದೆ ಡ್ರಾಪ್ ಮಾಡಬಹುದು. ಅದು ಹಲಾಸನ. ಲೆಟ್ಸ್ ಡೂ ಇಟ್. ಎರಡೂ ಕಾಲುಗಳನ್ನ ಮಂಡಿಯ ಹತ್ತಿರ ಮಡಚಿ, ಕೈಗಳ ಸಹಾಯದಿಂದ ಹಿಪ್ಸ್ ನ ಸಪೋರ್ಟ್ ಮಾಡ್ತಾ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕಾಲನ್ನ ಆಕಾಶಕ್ಕೆ ಎತ್ತಿ. ಇದು ಸರ್ವಾಂಗಾಸನ. ಪ್ರೀವಿಯಸ್ ಎಪಿಸೋಡ್ ನಲ್ಲಿ ನೋಡಿರತಕ್ಕಂತಹ ಆಸನ. ಈ ಆಸನದಿಂದ ನಾವು ಹಲಾಸನಗೆ ಹೋಗುವ ರೀತಿ ಹೇಗೆ? ಮೊದಲು ಒಂದೊಂದೇ ಕಾಲನ್ನ ಮಾಡೋಣ. ಉಸಿರನ್ನ ಬಿಡ್ತಾ ಬಲಗಾಲು ಕೆಳಗೆ ಗಮನಿಸಿ. ಈ ಕಾಲು ಕೂಡ ಸ್ಟ್ರೇಟ್ ಇದೆ, ಆ ಕಾಲು ಕೂಡ ಸ್ಟ್ರೇಟ್ ಇದೆ. ನಿಮಗೆ ಕಂಫರ್ಟಬಲ್ ಆಗಿದ್ರೆ ಕಾಲು ಬೆರಳುಗಳನ್ನ ಟಚ್ ಮಾಡಬಹುದು. ಉಸಿರನ್ನ ತೆಗೆದುಕೊಳ್ತಾ ಕಾಲು ಮೇಲೆ, ಉಸಿರನ್ನು ಬಿಡ್ತಾ ಇನ್ನೊಂದು ಕಾಲು ಕೆಳಗೆ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕಾಲು ಮೆಲ್ಲಗೆ ಮೇಲೆ. ಈ ಒಂದು ಪೊಸಿಷನ್ ಅಲ್ಲಿ ನೀವು ಕಂಫರ್ಟಬಲ್ ಆಗಿದ್ರೆ ಉಸಿರನ್ನ ಬಿಡ್ತಾ ಎರಡೂ ಕಾಲುಗಳನ್ನ ನೆಲಕ್ಕೆ ಡ್ರಾಪ್ ಮಾಡಿ. ವೆರಿ ಗುಡ್. ಈ ಪೊಸಿಷನ್ ನಲ್ಲಿ ನೀವು ಇನ್ನು ಫ್ಲೆಕ್ಸಿಬಿಲಿಟಿಯನ್ನ ನೀವು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಕಾಲುಗಳನ್ನ ಬಲಗಡೆಗೆ ಓಡಾಡಿ. ಗಮನಿಸಿ, ನೀವು ಟೋಸ್ ಮೇಲೆ ಓಡಾಡ್ತಾ ಇದ್ದೀರಾ. ಆಸ್ ಯುವರ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ಸ್, ಯು ಟ್ರೈ ಟು ಪ್ರೆಸ್. ನಿಮ್ಮ ಹಿಂಗ ನೆಲಕ್ಕೆ ಹೊತ್ತೋದ್ರ ಮೂಲಕ ನೀವು ನಿಮ್ಮ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡ್ಕೋಬಹುದು. ಆಸ್ ಯು ಪ್ರೋಗ್ರೆಸ್ ನಿಮ್ಮ ಆಸನಗಳಲ್ಲಿ ನೀವು ಟೋಸ್ನ ನೀವು ಹಿಮ್ಮಡಿಯನ್ನ ನೀವು ನೆಲಕ್ಕೆ ಊರ್ತೀರ. ಎಡಗಡೆಗೆ ವಾಕ್ ಮಾಡ್ತಾ ಇದ್ದೀರಾ, ಉಸಿರನ್ನ ಬಿಡ್ತಾ ಮತ್ತೆ ಸಹಜ ಸ್ಥಿತಿ ಸಮ. ಇವಾಗ ನಿಮ್ಮ ಸ್ಪೈನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಆ ಒಂದು ಸಮಯದಲ್ಲಿ ನೀವು ನಿಮ್ಮ ಎಲ್ಬೋಸ್ನ ಆದಷ್ಟು ಒಳಗಡೆಗೆ ತೆಗೆದುಕೊಳ್ಳಿ. ಕೈಗಳನ್ನ ಇನ್ನೂ ಕೂಡ ಕೆಳಗಡೆ, ಚೆಸ್ಟ್. ಇವಾಗ ನೀವು ಇಟ್ಕೊಂಡಿರೋದು ಪೆಲ್ವಿಸ್. ಯು ಕ್ಯಾನ್ ವಾಕ್ ನಿಮ್ಮ ಬೆರಳುಗಳನ್ನ ಚೆಸ್ಟ್ ಕೇಜ್ಗೆ ಅಥವಾ ರಿಬ್ ಕೇಜ್ನ ಕೆಳಗೆ ತೆಗೆದುಕೊಂಡು ಹೋಗಿ. ಆವಾಗ ಪ್ರೆಷರ್ ಚೆಸ್ಟ್ ನಿಂದ ಈ ಒಂದು ಆಂಗಲ್ ಅಂದ್ರೆ ಮೇನ್ಲಿ ಶೋಲ್ಡರ್ ಮೇಲೆ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಎರಡೂ ಕೂಡ ಈ ನೆಕ್ ರೀಜನ್ ಅಲ್ಲಿ ಇರುತ್ತೆ. ಅಲ್ಲಿಗೆ ಎಫೆಕ್ಟ್ ಆಗತ್ತೆ. ಹಾರ್ಮೋನ್ ಬ್ಯಾಲೆನ್ಸ್ ಆಗತ್ತೆ. ಕಾಲುಗಳನ್ನ ಮಡಚಿ ಮೆಲ್ಲಗೆ ಸಹಜ ಸ್ಥಿತಿ, ಮೆಲ್ಲಗೆ ಸಹಜ ಸ್ಥಿತಿ. ವೆರಿ ಗುಡ್. ರಿಲ್ಯಾಕ್ಸ್. ಎರಡೂ ಕೈಗಳು ಆಕಾಶವನ್ನ ನೋಡ್ತಾ ದೇಹದ ಪಕ್ಕಕ್ಕಿರಲಿ.
ಕಾಲುಗಳು ರಿಲ್ಯಾಕ್ಸ್ ಆಗಿರಲಿ. ರಿಲ್ಯಾಕ್ಸ್ ಶೋಲ್ಡರ್ಸ್. ದೇಹದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ಗಮನಿಸಿ. ರಕ್ತ ಸಂಚಾರ ಅಗೇನ್ ಕಾಲಿನಿಂದ ಹೃದಯದ ಕಡೆಗೆ ಆಗಿದೆ. ನೆಕ್ಕಲ್ಲಿ ಇರ್ತಕ್ಕಂತಹ ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಮೇಲೆ ಪರಿಣಾಮ ಆಗಿದೆ. ಡ್ರೈ ಸ್ಕಿನ್, ಬಹಳಷ್ಟು ಟೈಮ್ ಥೈರಾಯ್ಡ್ ಗ್ಲ್ಯಾಂಡ್ ನಲ್ಲಿ ಸೆಕ್ರೀಷನ್ ಕಮ್ಮಿ ಆದಾಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿ ಕರೀತಾರೆ. ಬಹಳಷ್ಟು ಜನ ಡ್ರೈ ಸ್ಕಿನ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಈ ಒಂದು ಆಸನದಿಂದ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್ಗಳು ಬ್ಯಾಲೆನ್ಸ್ ಆಗೋದ್ರಿಂದ ನಿಮ್ಮ ಡ್ರೈ ಸ್ಕಿನ್ ಕಡಿಮೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಆಕ್ಸಿಜನ್ ಇಂಪ್ರೂವ್ ಆಗೋದ್ರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಿಸುತ್ತೆ. ಇದು ಹಲಾಸನ. ನೆಕ್ಸ್ಟ್ ಆಸನ ಮತ್ಸ್ಯಾಸನ ಅಥವಾ ಫಿಶ್ ಪೋಸ್. ಇದನ್ನ ಸರ್ವ ಅಂಗ ಆಸನಕ್ಕೆ ಕೌಂಟರ್ ಪೋಸ್ ಅಂತ ಹೇಳಿ ಕೂಡ ಕರೀತೇವೆ. ಇದರಲ್ಲಿ ಕೂಡ ನಾವು ತಲೆಯನ್ನ ಭುಜವನ್ನ ನೆಲಕ್ಕೆ ಬಾಗಿಸ್ತೇವೆ, ಆದ್ರೆ ಎಲ್ಬೋಸ್ ಸೇಮ್, ಎಲ್ಬೋಸ್ ನ ಪ್ರೆಷರ್ ಮೇಲೆ. ಸೊ ಲೆಟ್ಸ್ ಸಿ ಹೌ ಟು ಡೂ ಇಟ್. ಎರಡೂ ಕಾಲುಗಳನ್ನ ಹತ್ತಿರ ತನ್ನಿ. ಕೈಗಳನ್ನ ಬೆನ್ನಿನ ಹಿಂಭಾಗ ಇರಲಿ. ಎಲ್ಬೋಸ್ ಮೇಲೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಈ ಪೊಸಿಷನ್ ಅಲ್ಲಿ ತಲೆ ಮೇಲೆ ಭಾರ ಬಿಡ್ತಾರೆ. ಅದು ಮಾಡಕೂಡ್ದು. ಭಾರ ಎಲ್ಬೋಸ್ ಮೇಲೆ ಇರಬೇಕು. ಆವಾಗ ಚೆಸ್ಟ್ ಓಪನ್ ಆಗತ್ತೆ. ಚೆಸ್ಟ್ ಓಪನ್ ಆಗೋದು ಯಾಕೆ ಅಂತಂದ್ರೆ ನಮಗೆ ಎಲ್ಲದಕ್ಕೂ ರಿಮೆಂಬರ್, ನೀವು ಊಟ ಮಾಡ್ತಾ ಇರೋದು ಆಕ್ಸಿಜನ್ ಎಷ್ಟು ನೀವು ಮುಖ್ಯ ಅನ್ನೋದು. ಒಂದೊಂದು ಸೆಲ್ಗೆ, ಪ್ರತಿ ಸೆಲ್ಲಿಗೆ ಆಕ್ಸಿಜನ್ ಕೂಡ ಅಷ್ಟೇ ಮುಖ್ಯ. ಆಕ್ಸಿಜನ್ ಚೆನ್ನಾಗಾದ್ರೆ ನೀವು ತಿಂದಿರ್ತಕ್ಕಂಥ ಆಹಾರ ಡೈಜೆಷನ್ ಆಗೋದು, ಪ್ರತಿಯೊಂದು ಸೆಲ್ಗೆ ಶಕ್ತಿ ಸಿಗೋದು. ಸೊ ಚೆಸ್ಟ್ ಓಪನ್ ಅಪ್ ಆದಾಗ ನಮ್ಮ ಲಂಗ್ಸ್ಗೆ ಆಕ್ಸಿಜನೇಷನ್ ಚೆನ್ನಾಗಾಗತ್ತೆ. ಸೊ ಲೆಟ್ಸ್ ಸಿ ಹೌ ಟು ಡೂ ದಿಸ್ ಪೋಸ್ ಬೈ ಆಲ್ಸೋ ಇಟ್ ಓಪನ್ಸ್ ದ ಚೆಸ್ಟ್. ಸೊ ಎಲ್ಬೋಸ್ ನ ಪ್ರೆಸ್ ಮಾಡ್ತಾ ಇದ್ದೀವ. ತಲೆ ಮತ್ತೆ ಚೆಸ್ಟ್ ನ ಮೇಲಕ್ಕೆ ಎತ್ತಿ ಟೋಸ್ ನ ನೋಡಿ. ಎಲ್ಬೋಸ್ ನ ಪ್ರೆಸ್ ಮಾಡ್ತಾ ತಲೆಯನ್ನ ಡ್ರಾಪ್ ಟು ದ ಫ್ಲೋರ್. ವೆರಿ ಗುಡ್. ತೂಕ ಎಲ್ಬೋಸ್ ಮೇಲಿರ್ಲಿ, ನಾಟ್ ಆನ್ ದ ಹೆಡ್. ಆದ್ರೆ ಎಲ್ಬೋಸ್ ನ ಇನ್ನೂ ಸ್ವಲ್ಪ ಒಳಗೆ ತಳ್ಳಿ. ಹಾ, ಎಲ್ಬೋಸ್ ನ ಒಳಗೆ ತಳ್ಳಿದ ಕೂಡಲೇ ಚೆಸ್ಟ್ ಓಪನ್ ಅಪ್ ಆಯ್ತು. ಗಮನಿಸಿ, ನೆಕ್ ಮಸಾಜ್ ಆಗ್ತಾ ಇದೆ, ಚೆಸ್ಟ್ ಓಪನ್ ಆಗಿದೆ, ಸ್ಪೈನ್ಗೆ ವರ್ಕೌಟ್ ಆಗ್ತಾ ಇದೆ. ಮೆಲ್ಲಗೆ ಉಸಿರು ತೆಗೆದುಕೊಳ್ತಾ ತಲೆಯನ್ನ ಚೆಸ್ಟ್ ನ ಮೇಲಕ್ಕೆ ತಂದು ಟೋಸ್ ನ ನೋಡಿ. ಸ್ಲೋಲಿ ಡ್ರಾಪ್ ಡೌನ್. ರಿಲೀಸ್ ದ ಪೋಸ್ಚರ್. ನೆಕ್ಸ್ಟ್ ಆಸನ ಪಶ್ಚಿಮೋತ್ತಾಸನ ಅಥವಾ ಫಾರ್ವರ್ಡ್ ಬೆಂಡಿಂಗ್ ಪೋಸ್. ಇದನ್ನ ಮಾಡೋದ್ರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಆರ್ಗನ್ಸ್ಗೆ ವರ್ಕೌಟ್ ಆಗತ್ತೆ. ಇನ್ಫೀರಿಯರ್ ವೇನಾ ಕೇವಾ ಇಂದ ಅಗೇನ್ ಬ್ಲಡ್ ವಿಲ್ ರೀಚ್ ಹಾರ್ಟ್. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗತ್ತೆ. ಚರ್ಮದ ಆರೋಗ್ಯ ಕೂಡ ಇಂಪ್ರೂವ್ ಆಗತ್ತೆ. ಮಾಡ್ತಕ್ಕಂಥ ವಿಧಾನ, ನಿಧಾನವಾಗಿ ಮ್ಯಾಟ್ ಮೇಲೆ ಕುಳಿತುಕೊಳ್ಳಿ. ಟರ್ನ್ ಟು ದ ಸೈಡ್ ಅಂಡ್ ಸ್ಲೋಲಿ ಗೆಟ್ ಅಪ್. ಎರಡೂ ಕಾಲುಗಳನ್ನ ಚಾಚಿ ನೇರವಾಗಿ. ಬೆನ್ನು ಆದಷ್ಟು ನೇರ ಇರಲಿ. ಎರಡೂ ಕಾಲುಗಳು ಆದಷ್ಟು ಮಂಡಿ ನೆಲಕ್ಕೆ ಒತ್ತಿ ಇರಲಿ. ಉಸಿರನ್ನ ತೆಗೆದುಕೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ. ನಿಮ್ಮ ಗಮನ ಸ್ಟ್ರೆಚ್, ಲೋಯರ್ ಸ್ಪೈನ್ ಸ್ಟ್ರೆಚ್ ಮಾಡಿ. ಎಕ್ಸೇಲ್, ರಿಲೀಸ್ ಯುವರ್ ಆರ್ಮ್ಸ್, ರಿಲೀಸ್ ಯುವರ್ ಆರ್ಮ್ಸ್. ಎಕ್ಸೇಲ್, ರಿಲೀಸ್ ಯುವರ್ ಆರ್ಮ್ಸ್. ಒನ್ಸ್ ಅಗೇನ್ ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮೇಲಕ್ಕೆ ಎತ್ತಿ ಸ್ಟ್ರೆಚ್ ಮಾಡಿ. ಉಸಿರನ್ನ ಬಿಡ್ತಾ ಮುಂದಕ್ಕೆ ಹಾಗೂ ಕೆಳಗೆ ಬೆಂಡ್ ಮಾಡಿ ದೇಹವನ್ನ. ಆದಷ್ಟು ತಲೆಯನ್ನ ಡ್ರಾಪ್ ಮಾಡಿ, ಆದ್ರೆ ಮಂಡಿಯನ್ನ ಟಚ್ ಮಾಡಿ. ಎಕ್ಸೇಲ್, ರಿಲೀಸ್.
ಉಸಿರನ್ನ ತೆಗೆದುಕೊಳ್ತಾ ಹಾಗೆ ಹಿಂದೆ ಬಂದು ಉಸಿರನ್ನ ಬಿಡ್ತಾ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ಲೈ ಡೌನ್ ಆರ್ ಸಿಟ್ ಇನ್ ದ ಸೇಮ್ ಪೊಸಿಷನ್ ಇಫ್ ಯು ಆರ್ ನಾಟ್ ಟಯರ್ಡ್. ಇದರ ಒಂದು ಕೌಂಟರ್ ಪೋಸ್ನ ಮಾಡಿಬಿಡೋಣ. ದಟ್ ಈಸ್ ಪೂರ್ವೋತ್ತನಾಸನ. ಇದೇ ಪೊಸಿಷನ್ ಇಂದ ನಾವು ಏನ್ ಮಾಡ್ತೇವೆ, 1 by 1 ಕೈಗಳನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ತಲೆಯನ್ನ ಎಗೇನ್ ಭೂಮಿಯ ಕಡೆಗೆ ಡ್ರಾಪ್ ಮಾಡ್ತೇವೆ. ಉಸಿರು ತೆಗೆದುಕೊಳ್ತಾ ಬಲಗೈಯನ್ನ ಹಿಂದಕ್ಕೆ ತೆಗೆದುಕೊಂಡು ಬನ್ನಿ, ಹಿಪ್ಸ್ನ ಹಿಂದೆ ಅಂಗೈಯನ್ನ ನೆಲಕ್ಕೆ ಊರಿ. ಹಾಗೆ ಉಸಿರು ತೆಗೆದುಕೊಳ್ತಾ ಇನ್ನೊಂದು ಕೈಯನ್ನ ತೆಗೆದುಕೊಳ್ತಾ ಬಂದು ನೆಲಕ್ಕೆ ಊರಿ. ಉಸಿರನ್ನ ತೆಗೆದುಕೊಳ್ತಾ ಹಿಪ್ನ ಮೇಲಕ್ಕೆ ಎತ್ತಿ ಹಿಮ್ಮಡಿಯನ್ನ ನೆಲಕ್ಕೆ ಊರಿ ತಲೆಯನ್ನ ಕೆಳಗೆ ಬಾಗಿಸಿ. ವೆರಿ ಗುಡ್. ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್, ಕಮ್ ಔಟ್ ಆಫ್ ದ ಪೋಸ್ಚರ್, ಲೈ ಡೌನ್ ಇನ್ ಶವಾಸನ. ಎಕ್ಸಲೆಂಟ್. ಪಶ್ಚಿಮೋತ್ತಾನಾಸನ, ಪೂರ್ವೋತ್ತನಾಸನ ಎರಡೂ ಕೂಡ ಪಶ್ಚಿಮ ಮಾಡಿದ್ರೆ ಪೂರ್ವ, ಇಟ್ಸ್ ಎ ಕೌಂಟರ್ ಪೋಸ್. ಎರಡೂ ಕೂಡ ಸ್ಪೈನ್ಗೆ ಕೂಡ ವರ್ಕೌಟ್ ಆಗತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಟುವರ್ಡ್ಸ್ ದ ಹಾರ್ಟ್ ಇಂಪ್ರೂವ್ ಆಗತ್ತೆ. ಅಗೇನ್ ಇಟ್ ವಿಲ್ ಪಂಪ್ ಮೋರ್ ಬ್ಲಡ್ ಟುವರ್ಡ್ಸ್ ಎವ್ರಿ ಟಿಶ್ಯೂ, ಎವ್ರಿ ಸೆಲ್. ಸೊ ಹಾಗಾಗಿ ಪ್ರತಿಯೊಂದು ಸೆಲ್ಗೆ ಆಕ್ಸಿಜನ್ ಚೆನ್ನಾಗಿ ರೀಚ್ ಆಗೋದ್ರಿಂದ ಚರ್ಮದ ಕಾಂತಿ, ಚರ್ಮದ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಈ ಶವಾಸನದಲ್ಲಿ 1-2 ನಿಮಿಷ ಸುಧಾರಿಸಿಕೊಳ್ಳಿ. ಗಮನ ಹೊಟ್ಟೆಯ ಮೇಲೆ, ಬೆನ್ನಿನ ಸ್ನಾಯುಗಳಲ್ಲಿ, ನೆಕ್ಕಲ್ಲಿ ಆಗಿರ್ತಕ್ಕಂತಹ ಒಂದು ಸ್ಟ್ರೆಚ್ ಬಗ್ಗೆ ಗಮನವಿರಲಿ. ರಿಲ್ಯಾಕ್ಸ್. ಪ್ರೆಗ್ನೆಂಟ್ ಲೇಡೀಸ್ ಈ ಒಂದು ಪಶ್ಚಿಮೋತ್ತಾಸನವನ್ನು ಅವಾಯ್ಡ್ ಮಾಡಬಹುದು. ಸೊ ಆಸ್ ಯು ಪ್ರೋಗ್ರೆಸ್ ಇನ್ ದಿಸ್ ಆಸನ, ಬಹಳಷ್ಟು ಹೊತ್ತು ಕೂಡ ನೀವು ಈ ಆಸನದಲ್ಲಿ ಇರಬಹುದು. ಸೊ ಪಶ್ಚಿಮೋತ್ತಾಸನ, ಪೂರ್ವೋತ್ತಾಸನದ ಡ್ಯೂರೇಷನ್ ಅಗೇನ್ ಪೂರ್ವೋತ್ತಾಸನ ಪಶ್ಚಿಮೋತ್ತಾಸನನ ಅರ್ಧದಷ್ಟು. ನೀವು ಪಶ್ಚಿಮೋತ್ತಾಸನ 1 ನಿಮಿಷ ಮಾಡಿದ್ರೆ ಪೂರ್ವೋತ್ತಾಸನವನ್ನು ನೀವು 30 ಸೆಕೆಂಡ್ಸ್ ಮಾಡಬಹುದು. ನೆಕ್ಸ್ಟ್ ಆಸನ ಭುಜಂಗಾಸನ ಅಥವಾ ಕೋಬ್ರಾ ಪೋಸ್. ಇದಕ್ಕೆ ಲೆಟ್ಸ್ ಲೈ ಡೌನ್ ಇನ್ ಮಕರಾಸನ. ಮಕರಾಸನ ಆರ್ ಕ್ರೊಕೊಡೈಲ್ ಪೋಸ್. ಇದು ತುಂಬಾ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಕ್ಕಂತಹ ಆಸನ. ಆಸನಗಳ ಮಧ್ಯ ಸುಧಾರಿಸ್ಕೊಳ್ಳೋದಿಕ್ಕೆ ಮಕರಾಸನ ಅಥವಾ ಶಶಾಂಕಾಸನ ತುಂಬಾ ಪರಿಣಾಮಕಾರಿ. ನೀವು ಎಲ್ಲ ಆಸನಗಳನ್ನು ನೋಡಿರಬಹುದು. ಗಮನ ರಿಲ್ಯಾಕ್ಸ್ ಮಾಡ್ಕೊಳ್ಳುವಾಗ ಹೊಟ್ಟೆಯ ಮೇಲಿರಲಿ. ಏನಿದೆ ಈ ಹೊಟ್ಟೆನಲ್ಲಿ? ಮೇನ್ಲಿ ಡಯಾಫ್ರಮ್ ಮೂವ್ ಆದಾಗ ಹೊಟ್ಟೆಯ ಆರ್ಗನ್ಸ್ ಮೇಲೆ ಕೆಳಗೆ ಮೂವ್ ಆಗತ್ತೆ. ಸೊ ನಾವು ಗಮನ ಆದಿದ್ದಾಗ ನೀವು ಉಸಿರಾಟದ ಕಡೆ ಕೂಡ ಗಮನ ಬರುತ್ತೆ. ಉಸಿರಾಟ ನಿಧಾನ ಆಗ್ತಾ ಹೋಗುತ್ತೆ, ನೀವು ಕಾಮ್ ಆಗ್ತೀರಾ, ರಿಲ್ಯಾಕ್ಸ್ ಆಗ್ತೀರಾ. ಮಕರಾಸನ, ಕೈಗಳನ್ನ ಮಡಚಿದ್ದೀರಾ, ಕೆನ್ನೆಯನ್ನ ಎಲ್ಬೋ ಮಡಚಿರ್ತಕ್ಕಂತಹ ಕೈಗಳ ಮೇಲೆ ರೆಸ್ಟ್ ಮಾಡಿದ್ದೀರಾ. ಹೀಲ್ಸ್ ಅಪಾರ್ಟ್, ಟೋಸ್ ಟಚಿಂಗ್ ಈಚ್ ಅದರ್, ಬಾಡಿ ರಿಲ್ಯಾಕ್ಸ್ಡ್. ಗಮನ ಹೊಟ್ಟೆ ನೆಲಕ್ಕೆ ಟಚ್ ಮಾಡ್ತಾ ಇರೋದ್ರ ಮೇಲೆ ಇದೆ. ಇಲ್ಲಿಂದ ಕೋಬ್ರಾ ಪೋಸ್. ಕೋಬ್ರಾ ಅಂದ್ರೆ ಏನು? ನಾಗರಹಾವು. ನಾಗರಹಾವಿನ ರೀತಿ ನಾವು ತಲೆ ಮತ್ತೆ ಚೆಸ್ಟ್ ನ ಎತ್ತುತ್ತೇವೆ. ಏನಾಗತ್ತೆ ಈ ಪೊಸಿಷನ್ ಅಲ್ಲಿ? ಚೆಸ್ಟ್ ಓಪನ್ ಆಗತ್ತೆ. ಅಗೇನ್ ಆಕ್ಸಿಜನ್ ದೇಹಕ್ಕೆ ಜಾಸ್ತಿ ಹೋಗತ್ತೆ. ಆವಾಗ ಚರ್ಮದ ಆರೋಗ್ಯ ಕೂಡ ಇಂಪ್ರೂವ್ ಆಗತ್ತೆ. ಮಾಡುವ ವಿಧಾನ, ದೀವ ಅಂಗೈಯನ್ನ ಭುಜದ ಕೆಳಗೆ, ಬೆರಳು ಭುಜಕ್ಕೆ ಪ್ಯಾರಲಲ್ ಆಗಿದೆ, ಭುಜದ ಕೆಳಗಿದೆ. ಎರಡೂ ಹಿಮ್ಮಡಿಯನ್ನ ಜಾಯಿನ್ ಮಾಡಬೇಕು. ಬಹಳಷ್ಟು ಜನ ಹಿಮ್ಮಡಿಯನ್ನ ಭುಜಂಗಾಸನದ ದೇ ವಾಂಟ್ ಟು ಫೋಕಸ್, ಎಷ್ಟು ನಾವು ಹಿಂದಕ್ಕೆ ಹೋಗ್ತೀವೋ ಅದ್ರ ಮೇಲೆ ಫೋಕಸ್ ಇರುತ್ತೆ. ಆದ್ರೆ ಹಿಮ್ಮಡಿಯನ್ನ ಬಹಳಷ್ಟು ಜನ ಅಗಲ ಇಟ್ಟಿರ್ತಾರೆ. ಕರೆಕ್ಟ್ ಪದ್ಧತಿ ಅಂದ್ರೆ ಎರಡು ಹಿಮ್ಮಡಿಯನ್ನ ಜಾಯಿನ್ ಮಾಡಬೇಕು. ನೆನಪಿಡಿ,
ಎಲ್ಬೋಸ್ ಕ್ಲೋಸ್ ಟು ದ ಬಾಡಿ. ಬಹಳಷ್ಟು ಜನ ಹೀಗೆ ಮಾಡ್ತಾರೆ, ಕ್ಲೋಸ್ ಟು ದ ಬಾಡಿ. ಶೋಲ್ಡರ್ಸ್ ಓಪನ್. ಓನ್ಲಿ ಹೆಡ್ ಮತ್ತೆ ಚೆಸ್ಟ್ ಓಪನ್ ಮಾಡೋದ್ರ ಮೇಲೆ ಗಮನ ಇರಲಿ. ಅಂಡ್ ವಿ ವಿಲ್ ಸ್ಟೇ ದೇರ್ ಫಾರ್ 10 seconds. ಇನ್ಹೇಲ್, ಉಸಿರನ್ನ ತೆಗೆದುಕೊಳ್ತಾ ಹೆಡ್ ಮತ್ತೆ ಚೆಸ್ಟ್ ನ ಓಪನ್ ಮಾಡಿ ಸ್ಟೇ ದೇರ್. ಗಮನ ಎಲ್ಬೋಸ್ ಕ್ಲೋಸ್ ಟು ದ ಬಾಡಿ, ಹೀಲ್ಸ್ ಜಾಯಿನ್ ಆಗಿದೆ. ಗಮನ ಹೆಡ್ ಚೆಸ್ಟ್ ಓಪನ್ ಆಗಿದೆ, ಶೋಲ್ಡರ್ಸ್ ಅಗಲ ಆಗಿದೆ. ಸ್ಕ್ವೀಸ್, ನಿಮ್ಮ ಸ್ಪೈನಲ್ ಮಸಲ್ಸ್ ಅಲ್ಲಿ ವರ್ಕೌಟ್ ಆಗ್ತಾ ಇದೆ. ಚೆಸ್ಟ್ ಓಪನ್ ಅಪ್ ಆಗಿರೋದ್ರಿಂದ ಆಕ್ಸಿಜನೇಷನ್. ಎಕ್ಸೇಲ್, ರಿಲ್ಯಾಕ್ಸ್, ಟಚ್ ಯುವರ್ ಫೋರ್ ಹೆಡ್ ಟು ದ ಗ್ರೌಂಡ್, ರಿಲ್ಯಾಕ್ಸ್. ಈ ಪೊಸಿಷನ್ ಅಲ್ಲಿ 2ನೇ ಬಾರಿ ಮಾಡೋಣ. ಯು ವಿಲ್ ಹೋಲ್ಡ್ ಫಾರ್ 20 seconds. ಓಕೆ, ಫೋರ್ ಹೆಡ್ ಟಚ್ ಮಾಡಿ ಗ್ರೌಂಡ್ಗೆ. ಎಲ್ಬೋಸ್ ಕ್ಲೋಸ್ ಟು ದ ಬಾಡಿ, ಹೀಲ್ಸ್ ಟುಗೆದರ್. ಉಸಿರು ತೆಗೆದುಕೊಳ್ತಾ ಹೆಡ್ ಮತ್ತೆ ಚೆಸ್ಟ್ ನ ಆರ್ಚ್ ಮಾಡಿ. 20, 15, 10, 5, 1. ಉಸಿರು ಬಿಟ್ಟ ರಿಲ್ಯಾಕ್ಸ್ ಇನ್ ಮಕರಾಸನ. ಭುಜಂಗಾಸನ, ಕೋಬ್ರಾ ಪೋಸ್. ಆಕ್ಸಿಜನೇಷನ್ ಜಾಸ್ತಿ ಆಗತ್ತೆ, ಚರ್ಮದ ಆರೋಗ್ಯ ಇಂಪ್ರೂವ್ ಆಗತ್ತೆ, ಅಪ್ಪರ್ ಸ್ಪೈನ್ ಸ್ಟ್ರಾಂಗ್ ಆಗತ್ತೆ. ನೆಕ್ಸ್ಟ್ ಆಸನ ಬಂದು ಶಲಭಾಸನ. ಎಲ್ಲದೂ ಕೂಡ ದಿಸ್ ಇಸ್ ಇನ್ಫೀರಿಯರ್ ವೇನ ಕೈವ ಇಲ್ಲಿರುತ್ತೆ. ನಮಗೆ ಹಾರ್ಟ್ ಜಾಸ್ತಿ ಬ್ಲಡ್ ನ ಪಂಪ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಹಾರ್ಟ್ಗೆ ಫಸ್ಟ್ ಬ್ಲಡ್ ರೀಚ್ ಆಗಬೇಕು. ಸೊ ನಾವು ಮಾಡ್ತಕ್ಕಂಥ ಎಲ್ಲ ಆಸನಗಳಲ್ಲಿ ಇನ್ಫೀರಿಯರ್ ವೇನ ಕೈವ ಪ್ರೆಸ್ ಆಗ್ತಾ ಇದೆ. ಹಾರ್ಟ್ಗೆ ಬ್ಲಡ್, ವೀನಸ್ ರಿಟರ್ನ್, ರೈಟ್ ಚೇಂಬರ್ಗೆ ಹಾರ್ಟ್ ಬ್ಲಡ್ ಜಾಸ್ತಿ ಹೋಗುತ್ತೆ. ಅವಾಗ ಲೆಫ್ಟ್ ಚೇಂಬರ್ ಇಂದ ಹಾರ್ಟ್ ಪಂಪ್ ಆಗುತ್ತೆ. ದೇಹದ ಪ್ರತಿಯೊಂದು ಸೆಲ್ಗೆ ರಕ್ತ ಸಂಚಾರ ಆದ್ರೇನೆ ಪ್ರತಿಯೊಂದು ಸೆಲ್ ಕೂಡ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಶಲಭಾಸನ. ಮೊದಲಿಗೆ ಅರ್ಧ ಶಲಭಾಸನ ಮಾಡೋಣ. ಒಂದೊಂದೇ ಸಿಂಗಲ್ ಲೆಗ್ ಮಾಡಿದಾಗ ಅರ್ಧ ಶಲಭಾಸನ, 2 ಕಾಲನ್ನ ಎತ್ತಿದ್ರೆ ಅದು ಪೂರ್ಣ ಶಲಭಾಸನ. ಕೈಗಳನ್ನ ಹೊಟ್ಟೆಯ ಕೆಳಗೆ ಆಕಾಶ ಮುಖವಾಗಿ ಅಥವಾ ಭೂಮಿ ಮುಖವಾಗಿ, ಹವೆವರ್ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ, ಇಟ್ಕೊಳ್ಬಹುದು. ಚಿನ್ ಸ್ಟ್ರೆಚ್ ಮಾಡಿ ನೆಲಕ್ಕೆ ಒತ್ತಿ ಇಟ್ಕೊಳ್ಳಿ. ಅನ್ಕಂಫರ್ಟಬಲ್ ಆದ್ರೆ ಒಂದು ಸಾಫ್ಟ್ ಬಟ್ಟೆಯನ್ನ ಚಿನ್ ಕೆಳಗಡೆ ಸಪೋರ್ಟ್ ತಗೋಬಹುದು. ಪೆಲ್ವಿಕ್ ಬೋನ್ ಪ್ರೆಸ್ ಆಗ್ತಾ ಇದ್ದಾಗ ಪೆಲ್ವಿಕ್ ಬೋನ್ ಕೂಡ ನೀವು ಅಲ್ಲಿ ಒಂದು ಬಟ್ಟೆನ ಇಟ್ಕೋಬಹುದು. ಇಲ್ಲಿ ಉಸಿರು ತೆಗೆದುಕೊಳ್ಳುತ್ತಾ ಪ್ರತಿ ಟೈಮ್ ನಾವು ಕಾಲನ್ನ ಮೇಲೆ ಕೆತ್ತುತ್ತೇವೆ. ಉಸಿರನ್ನ ಬಿಡ್ತಾ ಕಾಲನ್ನ ಮೆಲ್ಲಗೆ ಕೆಳಗೆ ತೆಗೆದುಕೊಂಡು ಹೋಗ್ತೇವೆ. ವಿಲ್ ಡೂ ರೈಟ್ ಸೈಡ್. ದಿವಾ, ಉಸಿರು ತೆಗೆದುಕೊಳ್ತಾ ಬಲಗಾಲು ಮೇಲೆ, ನೀ ಸ್ಟ್ರೇಟ್, ಎಕ್ಸೇಲ್ ಡೌನ್. ಉಸಿರು ತೆಗೆದುಕೊಳ್ತಾ ಎಡಗಾಲು ಎಷ್ಟಾಗತ್ತೆ ಅಷ್ಟು ಮೇಲೆ, ವೆರಿ ಗುಡ್, ಎಕ್ಸೇಲ್ ಡೌನ್. ಇನ್ನು ಸ್ವಲ್ಪ ಪರಿಣಾಮಕಾರಿ ಆಗಬೇಕು ಅಂದ್ರೆ ಒಂದು ಕಾಲನ್ನ ಇನ್ನೊಂದು ಕಾಲಿನ ಸಹಾಯದಿಂದ ಹಿಡ್ಕೊಳ್ಳೋಣ. ದಿವಾ, ಉಸಿರು ತೆಗೆದುಕೊಳ್ತಾ ಬಲಗಾಲು ಮೇಲೆ, ಎಡಗಾಲನ್ನ ಮಡಚಿ ಬಲ ತೊಡೆಯ ಮೇಲೆ ಸಪೋರ್ಟ್. ವೆರಿ ಗುಡ್. ಇಂಪಾರ್ಟೆಂಟ್, ಪೆಲ್ವಿಸ್ ಟಿಲ್ಟ್ ಆಗಬಾರ್ದು. ಪೆಲ್ವಿಸ್ ಗ್ರೌಂಡ್ ಆಗಿದ್ರೆ ನಿಮ್ಮ ಸ್ಪೈನ್, ಲೋಯರ್ ಸ್ಪೈನ್ ಅಲ್ಲಿ ಸ್ಟ್ರೆಚ್ ಆಗ್ತಕ್ಕಂಥ ಅನುಭವ, ಹೊಟ್ಟೆ ಮೇಲೆ ಪ್ರೆಷರ್ ಬೀಳ್ತಕ್ಕಂಥ ಅನುಭವ, ನೆಕ್ ಸ್ಟ್ರೆಚ್ ಆಗಿರ್ತಕ್ಕಂಥ ಅನುಭವ. ಎಕ್ಸೇಲ್, ರಿಲೀಸ್. ಎಡಗಾಲು, ಉಸಿರನ್ನ ತೆಗೆದುಕೊಳ್ತಾ ಇನ್ನೊಂದು ಕಾಲು ಮೇಲೆ, ಆಪೋಸಿಟ್ ಲೆಗ್ ನ ಮಡಚ್ಬಿಟ್ಟು ಈ ತೊಡೆಯ ಮೇಲೆ ಸಪೋರ್ಟ್ ತೆಗೆದುಕೊಂಡಾಗ ಪೆಲ್ವಿಸ್ ಟಿಲ್ಟ್ ಆಗಬಾರ್ದು. ಆದಷ್ಟು ಪೆಲ್ವಿಸ್ ಸ್ಟ್ರೈಟ್ ಇರಬೇಕು. ಮೋರ್ ಸ್ಟ್ರೆಚ್ ದ ಲೋಯರ್ ಸ್ಪೈನ್. ಉಸಿರನ್ನ ಬಿಡ್ತಾ ಸಮಸ್ಥಿತಿ, ಮೆಲ್ಲಗೆ ಅರ್ಧ ಶಲಭಾಸನ. ಇದರಲ್ಲಿ ನೀವು ಪ್ರೋಗ್ರೆಸ್ ಮಾಡಿದ್ಮೇಲೆ ಯು ಕ್ಯಾನ್ ಗೋ ಟು ಶಲಭಾಸನ ವಿತ್ ಬೋತ್ ದ
ಲೆಗ್ಸ್. ಜಸ್ಟ್ ನೋಡೋಣ. ಉಸಿರನ್ನ ತೆಗೆದುಕೊಳ್ತಾ ಎರಡೂ ಕಾಲನ್ನ ಮೇಲಕ್ಕೆತ್ತಿ. 3, 2, 1 exhale down. Relax in Makarasana. ಗಮನ ಲೋಯರ್ ಸ್ಪೈನಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ, ಹಿಪ್ ಮಸಲ್ಸ್, ಗ್ಲೂಟಿಯಸ್ ಮಸಲ್ಸ್ ಅಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ, ಹೊಟ್ಟೆಯಲ್ಲಿ ಆಗಿರ್ತಕ್ಕಂಥ ಇನ್ಫೀರಿಯರ್ ವೇನಾ ಕವೆ ಮೇಲೆ ಬಿದ್ದಿರ್ತಕ್ಕಂಥ ಪ್ರೆಷರ್ನ ಮೇಲೆ ನಿಮ್ಮ ಗಮನ, ನೆಕ್ ಸ್ಟ್ರೆಚ್ ಆಗಿರ್ತಕ್ಕಂತಹ ಒಂದು ಅನುಭವದ ಮೇಲೆ ಇರಲಿ. ಫೀಲ್ ದ ಚೇಂಜಸ್ ಹ್ಯಾಪನಿಂಗ್ ವಿಚ್ ಹ್ಯಾಸ್ ಇಂಪ್ರೂವ್ಡ್ ದ ಬ್ಲಡ್ ಸರ್ಕ್ಯುಲೇಷನ್. ರಕ್ತ ಸಂಚಾರ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಚರ್ಮದ ಆರೋಗ್ಯಕ್ಕೆ ಇದು ತುಂಬಾ ಸಹಾಯಕಾರಿ. ಶಲಭಾಸನ. ನೆಕ್ಸ್ಟ್ ಆಸನ ಪಾದ ಹಸ್ತ ಆಸನ. ರಿಲ್ಯಾಕ್ಸ್ ಫಾರ್ 1 or 2 minutes ಇನ್ ಮಕರಾಸನ. ನಿಮ್ಮ ಉಸಿರಾಟ ಸಹಜ ಸ್ಥಿತಿಗೆ ಬರಬೇಕು. ಆಸನಗಳ ಮಧ್ಯ ವಿರಾಮ ತೆಗೆದುಕೊಳ್ಳೋದು ತುಂಬಾ ಮುಖ್ಯ. ಬಹಳಷ್ಟು ಜನ ಜಿಮ್ ಅಥವಾ ಕಾರ್ಡಿಯೋ ವರ್ಕ್ ಮಾಡುವಾಗ ರೆಸ್ಟ್ ಮಾಡೋದಿಲ್ಲ. ಸೊ ಹಾರ್ಟ್ ಈಸ್ ಅಂಡರ್ ಸ್ಟ್ರೆಸ್. ತುಂಬಾ ಹೃದಯದ ಮೇಲೆ ನಾವು ಸ್ಟ್ರೆಸ್ ಮಾಡಬಾರದು. ಸೊ ಇಟ್ ಶುಡ್ ಬಿ ಗಿವನ್ ರೆಸ್ಟ್ ಇನ್ ಬಿಟ್ವೀನ್. ಸೊ ಇವಾಗ ಪಾದ ಹಸ್ತಾಸನಕ್ಕೆ ಹೋಗೋಣ. ಸ್ಲೋಲಿ ಕಮ್ ಟು ದ ವಜ್ರಾಸನ and stand at the edge of the mat. ಪಾದ ಹಸ್ತ ಆಸನ ಅಂದ್ರೆ ಪಾದದ ಕಡೆಗೆ ನಿಮ್ಮ ಹಸ್ತವನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಆಸನ. ಉಸಿರನ್ನ ತೆಗೆದುಕೊಳ್ತಾ ಕೈಯನ್ನ ಮೇಲಕ್ಕೆತ್ತುತ್ತೇವೆ. ಉಸಿರನ್ನ ಬಿಡ್ತಾ ಕೈಗಳನ್ನ ಅಂಗಾಲಿನ ಸಮಕ್ಕೆ ತೆಗೆದುಕೊಂಡು ಬರ್ತೇವೆ ಅಂಡ್ ರಿಲ್ಯಾಕ್ಸ್ ಮಾಡ್ತೇವೆ. ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್ ದೇವ. ಕೈಗಳು ತೊಡೆಯ ಹತ್ತಿರ ರಿಲ್ಯಾಕ್ಸ್. ಉಸಿರನ್ನ ತೆಗೆದುಕೊಳ್ತಾ ಕೈಯನ್ನ ಮೇಲಕ್ಕೆ ಚಾಚಿ ಸ್ಪೈನ್ ನ ಎಲಾಂಗೇಟ್ ಮಾಡಿ. ವೆರಿ ಗುಡ್. ಉಸಿರನ್ನ ಬಿಡ್ತಾ ಮೆಲ್ಲಗೆ ಮುಂದಗೆ ಮತ್ತು ಕೆಳಗೆ ಬಾಗಿ ಕೈಗಳನ್ನ ಆದಷ್ಟು ಅಂಗಾಲಿನ ಪಕ್ಕಕ್ಕೆ ತೆಗೆದುಕೊಂಡು ಬನ್ನಿ. ವೆರಿ ಗುಡ್. ಈ ಪೊಸಿಷನ್ ಅಲ್ಲಿ ಇರುವಾಗ ಇಫ್ ಯು ಕ್ಯಾನ್ ಕ್ಯಾಚ್ ಹೋಲ್ಡ್ ಆಫ್ ಯುವರ್ ಬಿಗ್ ಟೋ ಹೆಬ್ಬೆರಳುಗಳನ್ನ ಟಚ್ ಮಾಡಿ ಎರಡು ಕಾಲನ್ನ. ನಿಮ್ಮ ತೂಕವನ್ನ ಮುಂಗಾಲಿನ ಮೇಲೆ ಬಿಡಿ, ಹಿಮ್ಮಡಿಯ ಮೇಲೆಲ್ಲ. ಮುಂಗಾಲಿನ ಮೇಲೆ ಬಿಟ್ಟಾಗ ನಿಮ್ಮ ಅಬ್ಡಮನ್ ರಿಲ್ಯಾಕ್ಸ್ ಆಗುತ್ತೆ. ಡಯಾಫ್ರಮ್ ಮೂವ್ಸ್ ತುಂಬಾ ಕಂಫರ್ಟಬಲ್ ಆಗಿ ಮೂವ್ ಆಗುತ್ತೆ. ಇಟ್ ಈಸ್ ಅಗೇನ್ ಎ ಮೆಡಿಟೇಟಿವ್ ಪೋಸ್. ತಲೆ ಕೆಳಗೆ ಗಮನಿಸಬಹುದು. ತಲೆಗೂ ಕೂಡ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಹೊಟ್ಟೆ ರಿಲ್ಯಾಕ್ಸ್ ಆಗುತ್ತೆ. ಯಾವಾಗ ನೀವು ತೂಕ ಹಿಮ್ಮಡಿಯಿಂದ ಮುಂಗಾಲಿನ ಮೇಲೆ ಬಂದಾಗ, ಅಬ್ಡಮನ್ ರಿಲ್ಯಾಕ್ಸ್ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಡಯಾಫ್ರಮ್ ರಿಲ್ಯಾಕ್ಸ್ ಆಗುತ್ತೆ, ಆಕ್ಸಿಜನೇಷನ್ ಆಗುತ್ತೆ. ಉಸಿರು ತೆಗೆದುಕೊಳ್ತಾ ಸ್ಲೋಲಿ ಈ ಪೊಸಿಷನ್ ಅಲ್ಲಿ ವರ್ಟಿಬ್ರಾ ಬೈ ವರ್ಟಿಬ್ರಾ ಬರಬೇಕು ಮೇಲಕ್ಕೆ. ಸ್ಲೋಲಿ 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 ಕಮ್ ರಿಲ್ಯಾಕ್ಸ್ ಯುವರ್ ಶೋಲ್ಡರ್ ಅಂಡ್ ಸ್ಟ್ಯಾಂಡ್. ಪಾದ ಹಸ್ತ ಆಸನ. ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ, ಚರ್ಮದ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಆಲ್ಸೋ ನಿಮ್ಮ ಅಬ್ಡೋಮಿನಲ್ ಫ್ಯಾಟ್ ಕೂಡ. ಇಟ್ಸ್ ಎ ವೆರಿ ಗುಡ್ ಮೆಡಿಟೇಟಿವ್ ಪೋಸ್ಚರ್ ಆಲ್ಸೋ. ಲಾಸ್ಟ್ ಆಸನ ತ್ರಿಕೋಣಾಸನ. ತ್ರಿಕೋಣ ಅಂದ್ರೆ ಆಂಗಲ್. ಇಲ್ಲಿ ಲ್ಯಾಟ್ರಲ್ ಸ್ಪೈನ್ಗೆ ವರ್ಕೌಟ್ ಆಗುತ್ತೆ. ಲೆಟ್ಸ್ ಸಿ ಹೌ ಟು ಡೂ ಇಟ್. ಕಮ್ ಟು ದ center of the mat. Keep your ಎರಡು ಕಾಲುಗಳನ್ನ ಸ್ವಲ್ಪ ಅಡಿ ದೂರವಿಡಿ. ಕೈಗಳನ್ನ ನೆಲಕ್ಕೆ ಪ್ಯಾರಲಲ್ ಆಗಿ ಸ್ಟ್ರೆಚ್ ಮಾಡಿ. ಬಲಗಾಲನ್ನ ಬಲಗಡೆಗೆ ತಿರುಗಿಸಿ, ವಾಲ್ನ ಕಡೆಗೆ ಅಥವಾ ಬಲಗೈ ಕಡೆಗೆ. ನೇರ ದೃಷ್ಟಿ. ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಬಲಗಡೆಗೆ ವಾಲಿ, ಎಡಗೈಯ ಬೆರಳ ತುದಿಯನ್ನ ಗಮನಿಸಿ. ವೆರಿ ಗುಡ್. ಮೇಕ್ ಶೋರ್ ನಿಮ್ಮ ಹಿಪ್ ಹೀಗೆ ಟರ್ನ್ ಆಗಬಾರ್ದು. ಬಹಳಷ್ಟು ಜನ ಟರ್ನ್ ಆಗಿ ನೆಲಕ್ಕೆ ಬಗ್ಗು ಬಿಡ್ತಾರೆ. ಇದು ಈಸಿ. ಇಲ್ಲಿ ಏನು ವರ್ಕೌಟ್ ಆಗೋದಿಲ್ಲ.
ಮೋರ್ ಇಂಪಾರ್ಟೆಂಟ್, ಕಮ್ ಬ್ಯಾಕ್ ದೇವ. ನಾವು ನಿಮ್ಮ ಈ ಒಂದು ಹಿಪ್ನ ಗ್ರೌಂಡ್ ಆಗಿ ಇಟ್ಕೊಳ್ಳಿ, ಸ್ಟ್ರೇಟ್ ಆಗಿ ಇಟ್ಕೊಂಡು ಉಸಿರನ್ನು ಬಿಡ್ತಾ ಹೀಗೆ ಸ್ಟ್ರೇಟ್ ವಾಲ್ಬೇಕು. ಇಟ್ಸ್ ಅ ರೈಟ್ ಪೋಸ್ಚರ್. ಇನ್ಹೇಲ್, ಸ್ಲೋಲಿ ಮೇಲೆ ಬನ್ನಿ. ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್, ರಿಲ್ಯಾಕ್ಸ್ ಯುವರ್ ಲೆಗ್ಸ್. ಸಮಸ್ಥಿತಿ. ಇದನ್ನೇ ಎಡಗಡೆಗೆ ಮಾಡೋಣ. ಎರಡೂ ಕಾಲುಗಳನ್ನ ಸ್ವಲ್ಪ ಅಡಿ ದೂರ, ಎಡಗಾಲು ಎಡಗಡೆಗೆ ಪಾಯಿಂಟ್ ಆಗಲಿ, ಎಡಗಾಲಿನ ಕಾಲ್ಬೆರಳುಗಳು. ಉಸಿರನ್ನ ತೆಗೆದುಕೊಳ್ತಾ ಕೈಗಳನ್ನ ನೆಲಕ್ಕೆ ಪ್ಯಾರಲಲ್ ಆಗಿ ಸ್ಟ್ರೆಚ್ ಮಾಡಿ, ಹಿಪ್ಸ್ನ ಗ್ರೌಂಡ್ ಮಾಡ್ಕೊಂತ ಉಸಿರನ್ನ ಬಿಡ್ತಾ ಎಡಗಾಲಿಗೆ ಬಗ್ಗಿಸಿ, ಗಮನ ದೃಷ್ಟಿ ಬೆರಳು ತುದಿಗಿರಲಿ. ಸೊಂಟ ಗ್ರೌಂಡೆಡ್, ಸಮಸ್ಥಿತಿ. ಉಸಿರನ್ನ ತೆಗೆದುಕೊಳ್ತಾ ನೇರ ಸ್ಥಿತಿಗೆ ಬನ್ನಿ. ಉಸಿರು ಬಿಡ್ತಾ ಸಹಜ ಸ್ಥಿತಿ. ರಿಲ್ಯಾಕ್ಸ್. ಕೈಂಡ್ಲಿ ಲೈ ಡೌನ್ ಇನ್ ಶವಾಸನ. ತ್ರಿಕೋಣಾಸನ. ಇದರಲ್ಲಿ ಲ್ಯಾಟ್ರಲ್ ಸ್ಪೈನ್ಗೆ ವರ್ಕೌಟ್ ಆಗಿದೆ. ಸೊ ಸ್ಪೈನ್ ಕೂಡ ಸ್ಟ್ರಾಂಗ್ ಆಗತ್ತೆ, ನಿಮ್ಮ ಬೊಜ್ಜು ಕೂಡ ಕರಗತ್ತೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ದೇಹದ ಒಂದು ಚರ್ಮದ ಆರೈಕೆ, ಅಂದ್ರೆ ಚರ್ಮದ ಆರೋಗ್ಯಕ್ಕಾಗಿ, ಅದರ ಕಾಂತಿಯನ್ನ ವರ್ಧಿಸ್ಕೊಳ್ಳೋದಕ್ಕಾಗಿ ಯಾವ ಆಸನಗಳನ್ನ ಮಾಡಬಹುದು, ಅಂದ್ರೆ ರಕ್ತ ಸಂಚಾರ ಮತ್ತೆ ಆಕ್ಸಿಜನ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಅದಕ್ಕಾಗಿ ಮತ್ಸ್ಯಾಸನ, ಹಲಾಸನ, ಪಶ್ಚಿಮೋತ್ತಾಸನ, ಪೂರ್ವೋತ್ತನಾಸನ, ಪಾದಹಸ್ತನಾಸನ ಮತ್ತು ತ್ರಿಕೋಣಾಸನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗಮನಿಸಿದ್ರಿ. ದಯವಿಟ್ಟು ದಿನನಿತ್ಯ ಅಭ್ಯಾಸ ಮಾಡಿ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಧನ್ಯವಾದ.